ಗುರುಗಳ ಯಾವ ದೇವಸ್ಥಾನ ಇದು? ಇದು ಮುಕ್ತೇಶ್ವರ ದೇವಸ್ಥಾನ. ಅಂಬಿಗರ ಚೌಡಯ್ಯನ ಪೀಠ ಮೇಲೆ ಇದೆ. ಅವರ ಸಮಾಧಿ ನದಿಯ ದಂಡೆಯಲ್ಲಿ ಕೆಳಗಡೆ ಇದೆ. ಇದು ಮಧ್ಯದಲ್ಲಿ ಅವಿಮುಕ್ತೇಶ್ವರ ಮಂದಿರ ಅಂತ ಹೇಳಿ ಶಿವನ ಮಂದಿರ, ಅವಿಮುಕ್ತೇಶ್ವರ ಅಂತಾರೆ. ಇದು ಪುರಾತನ ಪ್ರಾಚೀನ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು. ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ ಇಲ್ಲಿ. ಈ ಕಡೆ ವೀರಭದ್ರೇಶ್ವರ ದೇವಸ್ಥಾನ ಇದೆ, ಇದು ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ. ಇಲ್ಲಿ ಗುಗ್ಗಳ ಅದೆಲ್ಲ ನಡೀತದೆ. ಅವಿಸ್ಮರಣೀಯ ದೇವಸ್ಥಾನ ಇದು. ಸುಮಾರು ಎಷ್ಟು ವರ್ಷ ಆಗಿರ್ಬೋದು ದೇವಸ್ಥಾನಕ್ಕೆ? ಸಾಧಾರಣ ಹೇಳಕ್ಕಾಗಲ್ಲ, ಇವು ಸಾಧಾರಣ ವರ್ಷ 2 ವರ್ಷ ಇತಿಹಾಸ ಇದೆ ಇದು. ಅಂದಾಜಿಲ್ಲ, ಯಾಕಂದ್ರೆ ಇದ್ರ ಇತಿಹಾಸ ಓದಿಲ್ಲ ನಾನು. ನಮ್ಮ ಪೂರ್ವಜರು ಹೇಳೋ ಪ್ರಕಾರ ನಾನು ಇಲ್ಲಿ ಪಕ್ಕದ ಸ್ಥಾನದ ವ್ಯಕ್ತಿ ಆಗಿರೋದ್ರಿಂದ ಅಲ್ಪ ಮಟ್ಟಿಗೆ ನನಗೆ ಮಾಹಿತಿ ಇದೆ, ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ಯಾಕಂದ್ರೆ ಯಾರ ಕಾಲಘಟ್ಟದಲ್ಲಿ ಕಟ್ಟಿರುವಂತದ್ದು ಇದು ಚಾಲುಕ್ಯರ ಕಾಲದ್ದು ಅಂತ ಹೇಳಿದ್ದಾರೆ ನಮ್ಮ ತಾತಂದಿರು. ಅಲ್ಲ, ಇಷ್ಟೊಂದು ಒಳ್ಳೆ ದೇವಸ್ಥಾನ ಸ್ವಲ್ಪ ಹಾಳಾಗಿರೋ ತರ ಕಾಣಿಸ್ತಿದೆಯಲ್ಲ, ಅದಕ್ಕೆ ಕೇಳಿದೆ. ಇಲ್ಲ, ಡೆವಲಪ್ಮೆಂಟ್ ಆಗಿದೆ. ಪುರಾತತ್ವ ಇಲಾಖೆ ಎಲ್ಲ ನೋಡ್ಕೊಳ್ತಾ ಇದೆ, ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಗ್ರಾಮಸ್ಥರು ಎಲ್ಲ ಬಹಳ ಕಾಳಜಿ ಮಾಡ್ತಿದ್ದಾರೆ ಇದ್ರ ಬಗ್ಗೆ. ಎಲ್ಲ ಈಶ್ವರನೇನ? ಈ ಶಿವನ ಸ್ಥಾನ ಇದು. ಬನ್ನಿ ಹಂಗೆ ನೋಡ್ಕೊಂಡು ಮಾತಾಡ್ಕೊಂಡು. ಇವಾಗ ಇಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಪೂಜೆ ಪುನಸ್ಕಾರಗಳು ಪ್ರತಿದಿನ ನಡೀತಾ ಇರ್ತವೆ. ವರ್ಷಕ್ಕೊಂದು ಸಾರಿ ಜಾತ್ರೆ ಆಗ್ತದೆ, ಗುಗ್ಗಳ ಆಗ್ತದೆ. ಇದು ವೀರಭದ್ರೇಶ್ವರನ ಸನ್ನಿಧಿ, ಇದು ಈಶ್ವರನ ಸನ್ನಿಧಿ. ನೀವು ಇಲ್ಲಿ ತಪಸ್ ಮಾಡೋದಂಥದ್ದು ಆ ಥರದ್ದು ಏನಾದ್ರು? ನಾನು ನನ್ನ ಬಾಲ್ಯದಿಂದಲೂ ಕೂಡ ನಾನು ಈ ಸ್ಥಾನದಲ್ಲಿ ಬರ್ತಾ ಇರ್ತೇನೆ. ನನ್ನ ನದಿ ಸ್ನಾನ ಇಲ್ಲೇ ಆಗೋದು. ನಾ ಹಿಮಾಲಯದಿಂದ ಬಂದಾಗೆಲ್ಲ ಇಲ್ಲೇ ಬಂದು ಸ್ನಾನ ಮಾಡಿಕೊಂಡು ಭಗವಂತನ ದರ್ಶನ ತಗೊಂಡು ಪೂಜೆ ಪುನಸ್ಕಾರ ಮಾಡಿ, ನನಗೆ ಇಷ್ಟ ಬಂತು 2-3 ದಿನ ಇಲ್ಲೇ ಅನುಷ್ಠಾನ ಮಾಡಿ ಮತ್ತೆ ನಾನು ಗುರುಗಳ ಹತ್ರ ಹಿಮಾಲಯಕ್ಕೆ ಹೋಗ್ತಾ ಇರ್ತೀನಿ. ಈಗಲೂ ಅದೇ ಕರ್ತವ್ಯ ಇದೆ ನಂದು. ಬರೋದು ಹೋಗೋದು ಮಾಡ್ತಾ ಇರ್ತೇನೆ, ಅನುಷ್ಠಾನನೂ ನಡೀತಾ ಇರ್ತದೆ ಇಲ್ಲಿ ನಂದು. ಗ್ರಾಮಸ್ಥರೆಲ್ಲರೂ ನನ್ನ ಪರಿಚಯಿಕರೇ ಇದ್ದಾರೆ. ಹೊಸಬ್ರು ಯಾರೂ ಇಲ್ಲ ಇಲ್ಲಿ, ಎಲ್ಲ ಹಳಬ್ರೇ ಇದ್ದಾರೆ. ಯಾಕಂದ್ರೆ ನನ್ನ ಸ್ಥಾನ ಇದು, ನನ್ನ ಸನ್ನಿಧಿ. ಹೀಗಾಗಿ ಎಲ್ಲ ಇದ್ರ ಬಗ್ಗೆ ಇನ್ನೇನು ನಾನು ಇತಿಹಾಸ ಓದಿಲ್ಲ ಇದ್ರದ್ದು ಅಷ್ಟೇ. ಅಲ್ಲ, ಇಷ್ಟು ನೋಡಿ ಎಷ್ಟು ಕಲಾತ್ಮಕವಾಗಿದೆ. ಬಹಳ ಕಲಾತ್ಮಕವಾಗಿದೆ. ಎಷ್ಟು ನೋಡಿ, ಎಷ್ಟು ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ಮಯೂರ ಇದೆ, ಸಿಂಹ ಇದೆ, ದೇವಿ, ಈಶ್ವರ. ಹೌದು. ಇಷ್ಟು ನೀವು ಹತ್ರದಲ್ಲಿದ್ದೀರಿ, ಒಳ್ಳೆ ದೇವಸ್ಥಾನದ ಹತ್ರದಲ್ಲಿದ್ದೀರಿ. ಒಳ್ಳೆ ದೇವಸ್ಥಾನ. ಇಲ್ಲಿಂದ ನಿಮ್ಮ ಮಠ ಎಷ್ಟು ದೂರ ಆಗುತ್ತೆ? 7 ಕಿಲೋಮೀಟರ್ ಆಗ್ತದೆ ನಮ್ದು ಮಠ ಇಲ್ಲಿಂದ. ನಾನು ನಡ್ಕೊಂಡೇ ಹೋಗ್ತೀನಿ ಅಲ್ಲಿಗೆ ಸ್ನಾನಕ್ಕೆ. ಬೆಳಿಗ್ಗೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿನೇ 4 ಗಂಟೆಗೆ ಸ್ನಾನ ಮುಗಿದ್ ಬಿಡಕ್ಕೆ ಇಲ್ಲಿಗೆ. ನಾನು 5 ಗಂಟೆಗೆ ಅಲ್ಲಿಂದ ಬಿಡ್ತೀನಿ ಮಠ. ಇದು 5 ಗಂಟೆಗೆ ಅಂತೀನಿ, 3 ಗಂಟೆಗೆ 4 ಗಂಟೆಗೆಲ್ಲ ಸ್ನಾನ ಮುಗಿಸ್ಕೊಂಡು ಪೂಜೆ ಪುನಸ್ಕಾರಗಳೆಲ್ಲ 4 ಗಂಟೆಗೆ ಮುಗಿದು ಬಿಡ್ತವೆ. ಪುರಾತತ್ವ ಇಲಾಖೆಯವರು ಇರ್ತಾರೆ ಇಲ್ಲಿ, ಕಾಲುಗಾರರು ಇದ್ದಾರೆ, ಅವ್ರೆಲ್ಲ ಅಪ್ಪಣೆ ತಗೋಬೇಕಾಗ್ತದೆ. ಎಲ್ಲ ಹೋಗ್ಬೇಕು. ಧ್ಯಾನಕ್ಕೆ ಬರ್ತೀರಾ? ಧ್ಯಾನಕ್ಕೆ ಕೂರ್ಕೋತೀನಿ ಇಲ್ಲಿ. ಗುರುಗಳ ಈಗ ಈ ದೇವಸ್ಥಾನದ ಹೆಸರು ಮುಕ್ತೇಶ್ವರ ಅಂತ ಹೇಳಿ. ಹೌದೌದು. ಈಶ್ವರನಿಗೆ ಸುಮಾರು ಹೆಸರುಗಳಿದೆ. ಹೌದೌದು. ಈಶ್ವರ, ಸಾವಿರಾರು ಹೆಸರಿದಾವೆ. ಶಿವಾಲಂಕಾರೇಶ್ವರ, ಸುಮಾರು ಹೆಸರುಗಳಿದೆ. ಶಿವನ ಬಗ್ಗೆ ನೀವು ಅಘೋರಿಗಳು ಹೇಗೆ ಪೂಜೆ ಮಾಡ್ತೀರಾ? ಈಗ ಈ ಮುಕ್ತೇಶ್ವರ ಅಂತ ಹೆಸರು ಹೇಗೆ ಬಂತ ಅನ್ನೋದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಆದ್ರಂದ್ರೆ ಜೀವನ್ ಮುಕ್ತಿ ಪ್ರಾಪ್ತಿಗಾಗಿ ಬಸವಣ್ಣನವರ ಕಾಲದಲ್ಲಿ ಇಲ್ಲಿ ಅಂಬಿಗರ ಚೌಡಯ್ಯನವರು ಇದ್ದಿದ್ದರಿಂದ ಇಲ್ಲಿ ಏನಾದರೂ ಪಿತೃ ಶ್ರಾದ್ದ ಪಿಂಡ ಕರ್ಮಗಳನ್ನು ಇಲ್ಲಿ ಮಾಡಿದ್ರಂದ್ರೆ ಎಲ್ಲರಿಗೂ ಮುಕ್ತಿ ಸಿಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಮುಕ್ತೇಶ್ವರ ಅಂತ ಬಂದಿರ್ಬೋದು ಅನ್ನೋ ಒಂದು ಹೆಸರು ಅಷ್ಟೇ. ನಮ್ಮ ನಾಥ ಪರಂಪರೆಯವರು, ನಾಥ ಪಂಥದವರು, ಸಾಧು ಸನ್ಯಾಸಿಗಳು ನನ್ನ ಮಠಕ್ಕೆ ಬಂದ್ರಂದ್ರೆ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ನಾನು ಈ ಭಗವಂತನ ದರ್ಶನ ಮಾಡಿಸಿ ಹೋಗ್ತಾ ಇರ್ತೀನಿ. ನಾಥ ಪರಂಪರೆಯಲ್ಲಿ ಕಾಲಭೈರವನ ಪೂಜೆ ಮಾಡಿ, ಕಾಲಭೈರವನ ಪೂಜೆ. ಶಿವನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಶಿವನ ಉತ್ಪತ್ತಿ ಕರ್ತನವನೇ, ಪ್ರಳಯ ಕರ್ತನ ಅವನೇ. ಈಗ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೀವಿ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲನಕರ್ತ, ಶಿವ ಏನಿದೆ ಪ್ರಳಯಕರ್ತ. ಕೆಟ್ಟದ್ದನ್ನ ಯಾರು ಉಪಯೋಗಿಸ್ತಾರೆ, ಕೆಟ್ಟದ್ದನ್ನ ಯಾರು ಮಾಡ್ತಾರೆ, ಕೆಟ್ಟ ವಿಚಾರಗಳು ಯಾರಲ್ಲಿರ್ತವೆ ಅವ್ರನ್ನ ಈ ಭಗವಂತ ನಾಶ ಮಾಡಿಬಿಡ್ತಾನೆ. ಶಿವ ಆರಾಧನೆ ಮಾಡ್ತಕ್ಕಂಥವ್ರು ಏನಿದಾರಲ್ಲ, ಕೊನೆಗೆ ವರ್ಷವಿಡೀ ಮಾಡಲಿಲ್ಲ ಅಂದರೂ ಕೂಡ ಶಿವಾರಾಧನೆ ಶಿವರಾತ್ರಿಯಲ್ಲಿ 1 ದಿನ ಮಾಡಿ, ವರ್ಷದ ಫಲ ಎಲ್ಲ ನಿಮಗೆ ಅವತ್ತು 1 ದಿನ ನೀವು ಜಾಗರಣೆ ಮಾಡಿ ಶಿವನ ಭಗವನ್ನಾಮ ಸ್ಮರಣೆ ಮಾಡಿದ್ರಂದರೆ ಒಂದು ವರ್ಷದ ನೀವು ಮಾಡಿದಕ್ಕಂಥ ಪಾಪ ಕರ್ಮಗಳೆಲ್ಲವೂ ತೀರಿ ಹೋಗ್ತವೆ, ಮತ್ತೆ ಅವು ನಿಮ್ಮ ಜೊತೆಗೆ ಬರೋದಿಲ್ಲ. ಈ ಥರ ಶಿವನ ಮಹಿಮೆ ಎಷ್ಟು ಹೇಳಿ ಕಡಿಮೆನೆ. ಯಾವ ವರ್ಣನೆಯಲ್ಲಿ ಹೇಳಬೇಕಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ, ಅಷ್ಟು ಮಹಿಮೆಗಳಿದ್ದಾವೆ ಶಿವನು. ಒಂದು ಸರಿ ಶಿವ ಪಾರ್ವತಿಯರು ಸಂವಾದ ಮಾಡ್ತಾ ಇದ್ದಾಗ
ಹಿಮಾಲಯ ಪರ್ವತದಲ್ಲಿ ಎಲ್ಲಿಯೋ ಒಂದು ನದಿಯ ತಟದಲ್ಲಿ ಪಾರ್ವತಿ ಕೇಳಿದಂತೆ ಶಿವನಿಗೆ, ಭಗವಂತ ನನಗೇನಾದರೂ ಒಂದು ಉಪದೇಶ ಮಾಡು, ಒಂದು ನನಗೆ ಸಂಜೀವಿನಿ ಮಂತ್ರ ಹೇಳಿಕೊಡು ಅಂದಾಗ ಶಿವ ತಿರುಗಾಡಿ ಅಲ್ಲಿ ಇಲ್ಲಿ ತಿರುಗಾಡಿ ಸುಸ್ತಾಗಿರ್ತಾನೆ, ವಿಶ್ರಾಂತಿ ಕೂತ್ಕೊಂಡಿರ್ತಾರೆ. ಬಿಡು ಏನೋ ಪಾರ್ವತಿ ಕೇಳ್ತಾ ಇದ್ದಾಳೆ ಹೇಳ್ತೀನಿ ಅಂತ ಸುತ್ತಮುತ್ತ ನೋಡಿದಂತೆ ಅದು ಯಾರೂ ಇಲ್ಲ, ಒಂದು ಪಶು ಪಕ್ಷಿ ಕ್ರಿಮಿ ಕ್ರೀಟೆ ಇರುವೆ ಕೂಡ ಇರಬಾರ್ದು ಹತ್ರದಲ್ಲಿ ಆ ಮಂತ್ರೋಪದೇಶ ಮಾಡುವಾಗ. ಅಂಥ ಸ್ಥಳ ಹುಡುಕಿಬಿಟ್ಟು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಪತಿ ಪತ್ನಿ ಪಾರ್ವತಿ ಪರಮೇಶ್ವರ ಅವನು ಆ ಮಂತ್ರನ ಹೇಳೋಕ್ಕೆ ಶುರು ಮಾಡ್ತಾನೆ ನದಿ ತಟದಲ್ಲಿ. ಅಲ್ಲಿ ಒಂದು ಇರುವೆ ಕೂಡ ಇರಲ್ಲ, ಎಲ್ಲ ನೋಡಿಬಿಟ್ಟು ಆ ಉಪದೇಶ ಮಾಡುವಾಗ ಏನಾಗ್ತದೆ, ಒಂದು ಮೀನು ಅದು ಆಹಾರ ಹುಡುಕ್ತಾ 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 ಅವ್ರ ಹತ್ರಕ್ಕೆ ಹತ್ರ ಬರ್ತದೆ. ಅದು ಹತ್ರ ಬಂದಾಗ ಶಿವ ಪಾರ್ವತಿಗೆ ಹೇಳಬೇಕಾದಂದ್ರೆ ಪಾರ್ವತಿ ನಿದ್ದೆ ಹೋಗಿಬಿಡ್ತಾಳೆ, ಪರಮೇಶ್ವರನ ತೊಡೆ ಮೇಲೆ ಮಲಗಿಬಿಟ್ಟಿರ್ತಾಳೆ. ಇವನು ಏಕಾಗ್ರತೆಯಲ್ಲಿ ಅದನ್ನ ಮಂತ್ರೋಪಚಾರ ಮಾಡ್ತಾನೆ ಇರ್ತಾನೆ. ಮಾಡ್ತಾ ಮಾಡ್ತಾ ಅದು ಮೀನು ಕೇಳಿಸ್ಕೊಳ್ತಾ ಇರ್ತದೆ. ಆ ಉಪದೇಶನ ಮೀನು ಕೇಳಿಸ್ಕೊಂತ ಇರ್ತದೆ. ಕೊನೆಯ ಸಮಯದಲ್ಲಿ ಅದು ಹ್ಞೂ 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 ಕೊನೆಯ ಸಮಯದಲ್ಲಿ ಹ್ಞೂ 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 ಅಂತ ಇರ್ತದೆ. ಹ್ಞೂ ಅದು ಅಂದರೆ ಆ ಮಂತ್ರನ ಎಲ್ಲ ಆ ಮೀನು ಕೇಳಿಸ್ಕೊಳ್ತದೆ, ಅದು ಅಮರವಾಗಿ ಬಿಡ್ತದೆ. ಮೀನು ಅಮರವಾಗಿಬಿಡುತ್ತೆ. ಅದೇ ಸಮಯದಲ್ಲಿ ಅದು ಮೊಟ್ಟೆ ಇಡೋ ಸಮಯ. ಆ ಮೀನು ಮೊಟ್ಟೆ ಇಡೋಕ್ಕೆ ಬಂದಿರ್ತದೆ ಗರ್ಭಧಾರಣೆಯಾಗಿ. ಆಮೇಲೆ ಅದು ಮಂತ್ರ ಕೇಳಿಸ್ಕೊಳ್ತದೆ. ಮಂತ್ರ ಕೇಳಿಸ್ಕೊಂಡ ಮೇಲೆ ತನ್ನ ಪಾಡಿಗೆ ತಾನು ಮೊಟ್ಟೆ ಇಡಕ್ಕೆ ಹೋಗ್ತದೆ. ಅವಾಗ ಶಿವ ನೋಡ್ತಾನೆ, ಪಾರ್ವತಿ ಮಲಗಿರ್ತಾಳೆ. ಪಾರ್ವತಿ ಮಲಗಿದಾಗ ಎಂಥ ಕೆಲಸ ಮಾಡ್ಬಿಟ್ಟು ತಿರುಗಿ ನೋಡ್ತಾನೆ, ಅದು ಹ್ಞೂ ಅನ್ನೋ ಶಬ್ದ ಕೇಳಿಸಿತ್ತಲ್ಲ, ತಿರುಗಿ ನೋಡ್ತಾನೆ ಮೀನು. ಅವಾಗ ಅನುಗ್ರಹ ಮಾಡ್ತಾನೆ, ವಿಷ್ಣುವಿನ ಅನುಗ್ರಹ ಮಾಡ್ತಾನೆ, ಬ್ರಹ್ಮನ ಅನುಗ್ರಹ ಮಾಡ್ತಾನೆ. ಆಯಿತು, ನೀನು ನನ್ನ ಶೈವ ಸಂಪ್ರದಾಯದಲ್ಲೇ ಬಂದುಬಿಡು ಬೆಳೆದು ಅಂತ ಹೇಳಿ ಅದಕ್ಕೆ ಆಶೀರ್ವಾದ ಮಾಡಿ ಪಾರ್ವತಿನ ಕರ್ಕೊಂಡು ಹೊರಟು ಹೋಗ್ತಾನೆ. ಅವಾಗ ಅದು ಮೀನು ಮೊಟ್ಟೆ ಇಡ್ತದೆ, ಅಲ್ಲಿ ಮೊಟ್ಟೆ ಇಟ್ಟು ಹೋಗ್ತದೆ. ಮೊಟ್ಟೆ ಇಟ್ಟು ಹೋದ್ರೆ ಅಂದರೆ ಅದು ಅದರ ಸಮಯ ಮೀರೋ ಮಟ್ಟನೂ ಮೊಟ್ಟೆ ಹಾಗೆ ಇರ್ತದೆ. ಅದು ಸಮಯ ಮಿಕ್ಕಿ ಬಂದಾಗ ಅದು ಒಡೆದು ಅದರಿಂದ ಮಗು ಬರ್ತದೆ, ಗಂಡು ಮಗು. ಆ ಗಂಡು ಮಗುನೇ ನಮ್ಮ ಸಂಪ್ರದಾಯದ ಮೂಲ ಗುರು ಮಚ್ಛೇಂದ್ರನಾಥ. ಶಿವನ ಮಂತ್ರೋಪದೇಶ ಕೇಳಿದಂಥವ್ರು, ಕೇಳಿ ಹುಟ್ಟಿದಂಥವ್ರು. ಹೊಟ್ಟೆಯಿಂದ ಹುಡ್ತಾನೆ. ಹುಟ್ಟಿದಕ್ಕೆ ಏನು ಮಾಡ್ತಾನೆ, ಮೀನುಗಾರ ಬರ್ತಾನೆ ಅಲ್ಲಿಗೆ ಮೀನು ಹಿಡಿಲಿಕ್ಕೆ. ಅಂದರೆ ಈ ಅಂಬಿಗರ ಚೌಡಯ್ಯನಿಗೆ ಇತಿಹಾಸ ಸ್ಟೋರಿ ಕತೆಗೆ ಸಂಬಂಧಪಟ್ಟಂತನೇ ಇದು ಬರ್ತದೆ. ಹೌದಾ? ಹೇಳಿ ಹೇಳಿ. ಹೇಳಿ. ಏನಾಗ್ತದೆ, ಅವಾಗ ಮೀನುಗಾರ ಬರ್ತಾನೆ ಮೀನು ಹಿಡಿಲಿಕ್ಕೆ. ಮೀನು ಹಿಡಿಲಿಕ್ಕೆ ಬರ್ಬೇಕಾದ್ರೆ ಮಗು ಅಳ್ತಾ ಇರ್ತದೆ. ಅದು ಮೊಟ್ಟೆನೆಲ್ಲ ಪಕ್ಷಿಗಳು ಅದು ಎಲ್ಲ ಕುಕ್ಕಿ ಹೊಡೆದು ಕಡೆಗೆ ಮಾಡಿಬಿಟ್ಟಿರ್ತವೆ. ಮೊಟ್ಟೆ ಇರಬೇಕು ತಿನ್ನಕ್ಕೆ ಅಂತಂದು ಹೇಳ್ಬಿಟ್ಟು ಅದು ಮೊಟ್ಟೆ ಹೊಡೆದಾಗ ಏನಾಗ್ತದೆ, ಮಗು ಅಳ್ತಾ ಇರ್ತದೆ. ಇವನು ಮೀನು ಹಿಡಿಯೋಕೆ ಬಂದನು, ಮೀನುಗಾರ ನೋಡ್ತಾನೆ ಮಗು. ಅಯ್ಯೋ ಶಿವ ನನಗೆ ಮಕ್ಕಳಿದ್ದಿದ್ದಿಲ್ಲ, ಮಕ್ಕಳಾಗಿದ್ದಿಲ್ಲ, ಬಹಳ ಸಂತೋಷ ಆಯಿತು, ಭಗವಂತನೇ ಕೊಟ್ಟ ನನಗೆ ಅಂತಂದೇಳಿ ಆ ಮಾವಿನ ಮಗುನ ಎತ್ಕೊಂಡು ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೆಂಡತಿ ಕೈಯಲ್ಲಿ ಕೊಡ್ತಾನೆ, ನೋಡು ಹಿಂಗೆ ಆಯಿತು, ಅಲ್ಲಿ ನದಿ ದಂಡೆಯಲ್ಲಿ ಮೊಟ್ಟೆ ಹೊಡೆದಿತ್ತು, ಮೊಟ್ಟೆಯಿಂದ ಈ ಮಗು ಹುಟ್ಟಿದೆ, ನಾವು ಇದನ್ನು ಜೋಪಾನ ಮಾಡೋಣ, ಬೆಳೆಸೋಣ, ನಮಗೆ ಮಕ್ಕಳಿಲ್ಲ, ಇದೇ ಮಗು ಇನ್ನು ನಮಗೆ ಎಲ್ಲ ದಾರಿ ದೀಪನೇ ಇದು ಅಂತ ಹೇಳಿ ಹೆಂಡ್ತಿಗೆ ಹೇಳಿ ಮಗುನ ವಾಪಸ್ತಾನೆ. ಇನ್ನು ಹೆಸರು ಇಡೋ ಸಮಯ ಬಂತಲ್ಲ, ಹೆಸರಿಡಬೇಕಾದಂದ್ರೆ ಏನು ಹೆಸರಿಡೋಣ? ಇಲ್ಲ, ಇವನು ಮೀನಿನ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ, ನಾವು ಯಾರಿಗೆ ಕೇಳೋದು ಬೇಡ, ಏನು ಬೇಡ, ಮಚ್ಛೇಂದ್ರ ಅಂತ ಹೆಸರಿಟ್ಟು ಬಿಡೋಣ ಅಂತ ಹೇಳಿಬಿಟ್ಟು ಮಚ್ಛೇಂದ್ರನಾಥ ಅಂತ ಹೆಸರಿಟ್ರು ಅವನು. ಅಲ್ಲಿಂದ ಇದು ಎಲ್ಲ ಯುಗದಲ್ಲೂ ಇದೆ. ಇದು ಇತಿಹಾಸ, ನಮ್ಮ ನಾಥ ಪರಂಪರೆ. ಇದು ಒಂದೇ ಯುಗದಲ್ಲಿ ಅಲ್ಲ, 4 ಯುಗದಲ್ಲಿದೆ. ಇದು ಯಾವ ಯುಗದಲ್ಲಿ ಅವರು ಮತ್ಸ್ಯೇಂದ್ರರು ಜನಿಸಿದ್ದು? ಆ ಯುಗದ ಬಗ್ಗೆ ಇತಿಹಾಸದಲ್ಲಿ ಎಲ್ಲಿ ಬರೋದಿಲ್ಲ. ಅಂದರೆ ಇವಾಗ ಧರ್ಮ, ಇವಾಗ ಸನಾತನ ಧರ್ಮ, ಎಲ್ಲ ಧರ್ಮಗಳ ಪ್ರಕಾರ ಯುಗಗಳು ಕಲಿಯುಗ, ದ್ವಾಪರ ಯುಗ, ಸತ್ಯಯುಗ, ಯುಗಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ಇದರಲ್ಲಿ ಯಾವ ಯುಗ ಅಂತ ಇನ್ನು ಎಲ್ಲ ಯುಗದಲ್ಲಿ ಇದಾರಲ್ಲ, ಎಲ್ಲ ಯುಗದಲ್ಲೂ ಮತ್ಸ್ಯೇಂದ್ರ ಎಲ್ಲ ಯುಗದಲ್ಲಿ ಇದ್ದಾರೆ. ನವನಾಥರು ಬರೀ ಮತ್ಸ್ಯೇಂದ್ರನಾಥ ಒಬ್ಬನೇ ಅಲ್ಲ, ನವನಾಥರು 9 ಜನ ಏನು ನವನಾರಾಯಣರಿದ್ದಾರೆ. ನವನಾಥರು ಎಲ್ಲ ಯುಗದಲ್ಲೇನೂ ಇದ್ದಾರೆ. ಶ್ರೀರಾಮನಿಗೂ ಇದು ದೀಕ್ಷೆ ಕೊಟ್ಟಿದ್ದಾರೆ, ಶ್ರೀಕೃಷ್ಣನಿಗೂ ದೀಕ್ಷೆ ಕೊಟ್ಟಿದ್ದಾರೆ, ವೀರ ಆಂಜನೇಯನಿಗೂ ದೀಕ್ಷೆ ಕೊಟ್ಟಿದ್ದಾರೆ. ಹೀಗೆ ಎಲ್ಲ ಯುಗದಲ್ಲಿನ ಅವರು ದೀಕ್ಷೆ ಎಲ್ಲ ರಾಜ ಮಹಾರಾಜರಿಗೆ ದೀಕ್ಷೆ ಕೊಡ್ತಾನೆ ಬಂದಿದ್ದಾರೆ. ಈ ಕಲಿಯುಗದಲ್ಲಿ ರಾಜಮಾರ್ಗ ವಿಕ್ರಮಾದಿತ್ಯನಿಗೂ ಕೊಟ್ಟಿದ್ದಾರೆ, ಗೋಪಿಚಂದ ಮಹಾರಾಜರಿಗೂ ಕೊಟ್ಟಿದ್ದಾರೆ. ಏನು ಉಜ್ಜಯಿನ ಪೀಠ ಇದೆ ನಮ್ಮ ಮಧ್ಯಪ್ರದೇಶದಲ್ಲಿ, ಅಲ್ಲಿ ರಾಜ ಭರ್ತಹರಿ ಅಂತ ರಾಜ್ಯವನ್ನು ಆಳ್ತಿದ್ದ. ಆ ರಾಜ ಭರ್ತಹರಿ ಕೂಡ ದೀಕ್ಷೆ ತಗೊಂಡಿರೋದು ನಮ್ಮ ನಾಥ ಪರಂಪರೆಯಲ್ಲಿ, ನಾಥ ಪಂಥದಲ್ಲಿ. ಮನುಷ್ಯ ಯಾವಾಗ ಹುಟ್ಟಿದ, ಯಾವುದೇ ಯುಗದಲ್ಲಾಗಲಿ, ಮನುಷ್ಯ ಹುಟ್ಟಿದಾಗಿನಿಂದನೂ ನಮ್ಮ ನಾಥ ಪರಂಪರೆಯೇ ಈ ನವನಾಥರ ಇದ್ದೇ ಇದ್ದಾರೆ. ಇವಾಗ ಮತ್ಸ್ಯೇಂದ್ರರಾದ್ಮೇಲೆ ಬಂದವ್ರು ಯಾರಂದ್ರೆ ಗುರು ಗೋರಕ್ಷನಾಥ, ಗೋರಕ್ಷಕನಾಥ. ಇವಾಗ ಕಲಿಯುಗದಲ್ಲಿ ಅಮರರಾಗಿದ್ದಾರೆ ಅವರು.
ಗೋರಕ್ಷಕ ಅವರು ಸೃಷ್ಟಿಕರ್ತರು. ಈಗ ಮತ್ಸ್ಯೇಂದ್ರನಾಥ ಮೀನಿನ ಹೊಟ್ಟೆಯಿಂದ ಹುಟ್ಟಿದ, ಹಾಗೆ ಗೋರಕ್ಷನಾಥ ತಿಪ್ಪೆಯಲ್ಲಿ ಹುಟ್ಟಿದ. ತಿಪ್ಪೆಯಲ್ಲಿ ಹೇಗೆ ಹುಟ್ಟಿದ ಅನ್ನೋದು ಅದಕ್ಕೂ ಒಂದು ಕಾರಣ ಇದೆ. ಇವು ದೊಡ್ಡ ದೊಡ್ಡ ಕಥೆಗಳಿದ್ದಾವೆ. ಇವನ್ನೆಲ್ಲ ಒಂದೊಂದು ಕತೆ ಹೇಳಬೇಕಂದ್ರೆ 2-3 ದಿನ ಬೇಕು. ಇನ್ನು ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ಈಗ ಕಲಿಯುಗದಲ್ಲಿ ನೀವು ಹೇಳಿದ್ರಿ, ಕಲಿಯುಗದಲ್ಲಿ ದೇವತೆಗಳೆಲ್ಲ ನಿದ್ರಾವಸ್ಥೆಲಿದ್ದಾರೆ ಅಂತ. ಹೌದೌದು. ಇವಾಗ ನಾಥ ಪರಂಪರೆಯಲ್ಲಿ ಇವಾಗ ಗೋರಕ್ಷಕನಾಥರು ಇದ್ದಾರೆ ಅಂತ ಹೇಳ್ತಿರಲ್ಲ. ಗುರು ಪರಂಪರೆ ಯಾವಾಗಲೂ ನಿದ್ರಾವಸ್ಥೆಯಲ್ಲಿ ಇರೋದಿಲ್ಲ. ನಿಜವಾಗಿ ಶರೀರ ಇದ್ದವನು ಕೂಡ ಈಗ ನಿದ್ರಾವಸ್ಥೆಯಲ್ಲಿ ಇಲ್ಲ. ಅವ್ರು ಸಮಾಧಿ ಆದವರು ಕೂಡ ನಿದ್ರಾವಸ್ಥೆಯಲ್ಲಿ ಇಲ್ಲ. ಎಲ್ಲರೂ ಜಾಗೃತರಾಗೇ ಇರ್ತಾರೆ, ಅಮರರಾಗಿದ್ದಾರೆ. ಎಲ್ಲಾ ಯುಗದಲ್ಲೂ ಗುರು ಪರಂಪರೆಯಲ್ಲಿ ಇರೋರು ಇದ್ದೇ ಇರ್ತಾರೆ. ಇದ್ದೇ ಇರ್ತಾರೆ ಅಷ್ಟೇ. ಈ ಶರೀರ, ಈ ಆಕಾರ ವಿಕಾರ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗಿ ಹೋಗ್ತದೆ ವಿನಃ ಆತ್ಮ ಯಾವಾಗಲೂ ಅದ್ರ ಮನಸ್ಸು, ಅದ್ರ ಬುದ್ಧಿ, ಅದ್ರ ಚಿಂತನೆಗಳು ಬದಲಾವಣೆ ಆಗೋದಿಲ್ಲ. ಅಲ್ಲ, ಇವಾಗ ಮತ್ಸ್ಯೇಂದ್ರನಾಥರ ಮಗನ ಗೋರಕ್ಷಕನಾಥರು? ಮಗ ಅಲ್ಲ, ಶಿಷ್ಯ. ಅದು ಇತಿಹಾಸ 1ನೇ ಅಧ್ಯಾಯದಿಂದ ಅದನ್ನ 2 ಅಧ್ಯಾಯ 3 ಅಧ್ಯಾಯ ಹೀಗೆ ಒಂದೊಂದೇ ಅಧ್ಯಾಯ ಹೇಳ್ತಾ ಬಂದ್ರಂದ್ರೆ ಗೊತ್ತಾಗ್ತದೆ. ಅದಕ್ಕೆ ಆಗಿರ್ತಕ್ಕಂಥ ಸಮಯಗಳನ್ನು ನಾವು ನಿರ್ದಿಷ್ಟ ಮಾಡಿಕೊಂಡು ಇದನ್ನ ಕತೆ ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು. ನಾಥ ಪರಂಪರೆ ಅದು ನಾಥ ರಹಸ್ಯದ ಬಗ್ಗೆನೇ ಒಂದು ಬೇರೆ ಸಮಯ. ಇವತ್ತು ಈ ಶಿವನ ಸನ್ನಿಧಾನದಲ್ಲಿ ಇರ್ತಲ್ಲ, ಶಿವನ ಅವತಾರನೇ ಗೋರಕ್ಷನಾಥ. ಅದ್ರ ಬಗ್ಗೆನೂ ಸ್ವಲ್ಪ ಒಂದು ಚುಟಿಕೆ ಹೇಳ್ತೀನಿ ನಾನು. ಗೋರಕ್ಷನಾಥರು ಹೇಗೆ ಹುಟ್ಟಿದ್ರು ಅಂತಂದೇಳಿ. ಮತ್ಸ್ಯೇಂದ್ರನಾಥ ಭಿಕ್ಷಾಟನೆಗೆ ಹೋಗಿರ್ತಾನೆ ಒಂದು ಊರಿಗೆ. ಅಲ್ಲಿ ಒಂದು ಬ್ರಾಹ್ಮಣದ ಮನೆತನ ಇರ್ತದೆ, ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಅವ್ರಿಗೆ ಮಕ್ಕಳಾಗಿರೋದಿಲ್ಲ. ಆ ಭಿಕ್ಷಾಟನೆಗೆ ಹೋದಾಗ ಆ ಹೆಣ್ಮಕ್ಳು ಮನೆಯಲ್ಲಿ ಇರೋದಿಲ್ಲ, ಸ್ನೇಹಿತರ ಜೊತೆಗೆ ಏನೋ ಚರ್ಚೆ ಮಾಡ್ತಾ ಇನ್ನೊಂದು ಪಕ್ಕದ ಮನೇಲಿ ಕೂತ್ಕೊಳ್ತಿರ್ತಾಳೆ. ಅವಾಗ ಇವ್ರು ಹೋಗಿ ಎಲ್ಲ ನಿರಂಜನ ಮಾತೆ ಭಿಕ್ಷಾದವ ಮುಜಿ ಅಂತಾರೆ. ಆವಾಗ ಎದ್ದು ಓಡಿ ಬರ್ತಾಳೆ, ಓ ಯಾರೋ ಬಂದಿದ್ದಾರೆ ಸಾಧುಗಳು ಅಂತ ಭಿಕ್ಷೆ ಕೊಡೋಕೆ ಅಂತ ಬರ್ತಾಳೆ. ಭಿಕ್ಷೆ ಕೊಡೋಕೆ ಅಂತ ಬಂದಾಗ ಏನಕ್ಕೆ ದುಃಖದಲ್ಲಿನೇ ಇರ್ತಾಳೆ. ದುಃಖದ ವಿಷಯನೇ ಅಲ್ಲಿ ಮಾತಾಡ್ಕೊಂತ ಎದ್ದು ಬಂದಿರ್ತಾಳೆ. ಅವಾಗ ಭಿಕ್ಷೆ ಕೊಡೋಕ್ಕೆ ಹೋಗ್ತಾಳೆ ಮತ್ಸ್ಯೇಂದ್ರನಾಥಿಗೆ. ಆ ದುಃಖಭರಿತ ಮುಖ ನೋಡಿ ಮತ್ಸ್ಯೇಂದ್ರ, ಯಾಕಮ್ಮ ನೀನು ಯಾಕೆ ದುಃಖ ಪಡ್ತಾ ಇದೆ, ಏನು ಸಮಸ್ಯೆ? ಅಯ್ಯೋ ಗುರುಗಳೇ, ನನ್ನ ಪರಿಸ್ಥಿತಿ ಏನು ಹೇಳಿ, ನನಗೆ ಮಕ್ಕಳೇ ಆಗಿಲ್ಲ, ಭಾಳ ಚಿಂತೆಯಲ್ಲಿದ್ದೀವಿ ನಾವು, ಗಂಡ ಹೆಂಡತಿ ಇಬ್ಬರು. ಏನಾದರೂ ಪರಿಹಾರ ಸಿಗ್ತಾ ಇಲ್ಲ ನಮಗೆ. ಪೂಜೆ ಪುನಸ್ಕಾರ ಎಲ್ಲ ಮಾಡಿದರೂ ಕೂಡ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಆಯ್ತಮ್ಮ, ನೀ ಚಿಂತೆ ಮಾಡಬೇಡ, ನಾನು ಕರೆಕ್ಟ್ 12 ವರ್ಷ ಆದಮೇಲೆ ನಾನು ಮತ್ತೆ ನಿನ್ನ ಮನೆಗೆ ಬರ್ತೀನಿ. ಆವಾಗ ನಿನಗೆ ವರದಾನ ಕೊಡ್ತೀನಿ, ನಾನು ಮಗು ಆಗಲಿಕ್ಕೆ. ಆ ಮಗುನ ನಾನು ಮತ್ತೆ 12 ವರ್ಷ ಕಳೆದ ನಂತರ ನಾನು ಮತ್ತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಭಿಕ್ಷೆ ತೊಗೊಂಡು ಭಸ್ಮನ ಮಂತ್ರಿಸ್ಕೊಡ್ತಾನೆ. ನೋಡಮ್ಮ, ಈ ಭಸ್ಮನ ಊಟ ಮಾಡಿ ನೀವು ಮಲಗುವಾಗ ದಾಂಪತ್ಯ ಕ್ರೀಡೆಯಲ್ಲಿದ್ದಾಗ ಇದನ್ನು ಉಪಯೋಗ ಮಾಡಿ ಮಲಗ್ರಿ, ನಿಮಗೆ ಮಗು ಆಗ್ತದೆ ಅಂತಂದು ಹೇಳಿ ಭಸ್ಮ ಕೊಟ್ಟು ಹೋಗಿಬಿಡ್ತಾನೆ. ಅವನು ಹೋದ್ಮೇಲೆ ಆ ಹೆಣ್ಣು ಮಗಳು ಏನಿರ್ತಾಳೆ ಮತ್ತೆ ಚರ್ಚೆ ಮಾಡೋಕ್ಕೆ ಸ್ನೇಹಿತರ ಹತ್ರ ಹೋಗ್ತಾಳೆ. ಅದನ್ನ ಇಟ್ಕೊಂಡು ಹೋದಾಗ ಅವ್ರ ಹತ್ರ ಚರ್ಚೆ ಮಾಡ್ತಾಳೆ. ಹಿಂಗೆ ಸಾಧು ಬಂದಿದ್ದ ಭಿಕ್ಷೆಗೆ ನಮ್ಮ ಮನೆಗೆ, ಭಸ್ಮ ಕೊಟ್ಟು ಹೋಗಿದ್ದಾನೆ, ನಿನಗೆ ಮಕ್ಕಳಾಗ್ತವೆ ಅಂತಂದು ಹೇಳಿ, ನನಗಿನ್ನು ಮಕ್ಕಳಾಗ್ತವೆ, ಚಿಂತೆ ಇಲ್ಲ ಅಂತ ಹೇಳ್ತಾಳೆ. ಹೇಳಿದಾಗ ಏನಾಗುತ್ತೆ, ಅವ್ರೇನು ಹೆದರಿಸಿಬಿಡ್ತಾರೆ, ಇವಳಿಗೆ ಭಯಪಡಿಸಿಬಿಡ್ತಾರೆ. ಅಯ್ಯೋ, ಸಾಧು ಸಂತರು ಕಳ್ಳರಿರ್ತಾರೆ, ಸುಳ್ಳಿರ್ತಾರೆ, ಜಾದು ಮಾಡ್ತಾರೆ, ಹೆಣ್ಮಕ್ಳನ್ನ ಅಪಹರಿಸ್ಕೊಂಡು ಹೋಗಿಬಿಡ್ತಾರೆ, ವಶೀಕರಣ ಮಾಡಿಬಿಡ್ತಾರೆ. ಅದನ್ನ್ಯಾಕೆ ಇಸ್ಕೊಂಡೆ, ಅದ್ರಲ್ಲಿ ಏನಾರ ಮಾಡಿದ್ರೆ ಅಂದರೆ ನೀನು ಇರೋದೇ ಇಲ್ಲ ನೋಡು, ಮತ್ತು ಅವನ ಜೊತೆಗೆ ಹೋಗಿಬಿಡ್ತೇವೆ, ಹಿಂಗೆಲ್ಲ ಹೆದರಿಸಿಬಿಡ್ತಾರೆ, ಭಯಪಡಿಸಿಬಿಡ್ತಾರೆ. ಅವಳು ಆ ಭಸ್ಮನ ತಗೊಂಡು ಏನು ಮಾಡ್ತಾಳೆ, ತಿಪ್ಪೆಯಲ್ಲಿ ತಮ್ಮದೊಂದು ಹಸುಗಳು ಸಾಕಿರ್ತಾರೆ, ಆ ತಿಪ್ಪೆಯಲ್ಲಿ ಎಸ್ದು ಬಿಡ್ತಾಳೆ. ಭಯಪಟ್ಟು ಆ ತಿಪ್ಪೆಯಲ್ಲಿ ಆ ಭಸ್ಮನ ಎಸ್ದು ಬಿಡ್ತಾಳೆ. ಮಗು ಅಲ್ಲೇ ಸೃಷ್ಟಿ ಆಗ್ತದೆ. ಅದು 12 ವರ್ಷದವರೆಗೂ ಮಗು ಅಲ್ಲೇ ಇರ್ತದೆ ತಿಪ್ಪೆ ಒಳಗಡೆ. ಅದಕ್ಕೆಲ್ಲ ಜೋಪಾನ ಮಾಡೋದು ಯಾರು ಆ ಸಮಯದಲ್ಲಿ? ಭೂಮಿ ಮಾತೆ, ಪೃಥ್ವಿ ಮಾತೆ ಅವನ್ನ ಜೋಪಾನ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಗುರು ಬರ್ಬೇಕಲ್ಲ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ. ಪೃಥ್ವಿಗೆ ಎಲ್ಲದೂ ಗೊತ್ತಿರ್ತದೆ, ಈ ನಿಸರ್ಗಕ್ಕೆ ಎಲ್ಲದನ್ನ ನಿನ್ನೆ ಏನು ಮಾಡಿದ್ವಿ, ಇವತ್ತೇನು ಮಾಡ್ತಾ ಇದೀವಿ, ನಾಳೆ ಏನು ಮಾಡ್ತೀವಿ, ನಿಸರ್ಗದ ಎಲ್ಲದು ಗೊತ್ತೇ ಇರ್ತದೆ, ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ. ಹಾಗೆ ಪೃಥ್ವಿ ಮಾತೆ ಅಲ್ಲೇ ಜೋಪಾನ ಮಾಡ್ತಿರ್ತಾರೆ. 12 ವರ್ಷ ಆಗ್ತದೆ ಕರೆಕ್ಟಾಗಿ. ಮತ್ತೆ ಮತ್ಸ್ಯೇಂದ್ರನಾಥ ಅದೇ ಮನೆಗೆ ಭಿಕ್ಷೆಗೆ ಬರ್ತಾನೆ. ಮಾತೇ ಭಿಕ್ಷೆ ಕೊಡು ನನಗೆ. ಅವಾಗ ಒಳಗಡೆಯಿಂದ ಭಿಕ್ಷೆ ತೊಗೊಂಬರ್ತಾಳೆ. ಈ ಭಿಕ್ಷೆ ಅಲ್ಲಮ್ಮ, ನಾನು ನಿನಗೆ ಮಗು 12 ವರ್ಷ ಕಳೆದ ನಂತರ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಆ ಮಗು ಬೇಕು, ಅದನ್ನು ಭಿಕ್ಷೆ ಕೊಡು. ಅವಾಗ ಈಗ ನೆನಪಾಗ್ತದೆ, ಅಯ್ಯೋ ಹಿಂಗಾಯ್ತಲ್ಲ ಇದು. ಹಾಗೆ ಕಾಲು ಹಿಡ್ಕೊಂತಾಳೆ, ತಪ್ಪಾಯ್ತು ಗುರುಗಳೇ, ನಾನು ಹಿಂಗೆ ಮಾಡಿಬಿಟ್ಟೆ, ನನ್ನ ಸ್ನೇಹಿತರು ಹಿಂಗೆ ಹೇಳಿದರು, ಸಾಧು ಸಂತರು ಮೋಸ ಮಾಡ್ತಾರೆ, ಕರ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳಿದಕ್ಕೆ ನಾನು ಅದನ್ನು ಎಸ್ದು ಬಿಟ್ಟಿದ್ದೀನಿ. ಎಲ್ಲಿ ಎಸ್ತಿದ್ದೀಯಮ್ಮ, ತೋರಿಸು ನನಗೆ. ಅವಳಿಗೆ ನೆನಪಿರ್ತದೆ, ಹೋಗಿ ತಿಪ್ಪೆಯಲ್ಲಿ ತೋರಿಸ್ತಾಳೆ, ಈ ತಿಪ್ಪೆಯಲ್ಲೇ ಎಸ್ತಿದ್ದೀನಿ ನಾನು.